ಭವಿಷ್ಯವಾಣಿ. ಕಡಲೆಕಾಯಿ ಪರಿಷೆ ಮಲ್ಲೇಶ್ವರಮಲ್ಲಿ ಸುಮಾರು 9 ವರ್ಷಗಳಿಂದ ಇಲ್ಲಿ ಮಾಡ್ತಾಯಿದ್ದಾರೆ. ಕಾಡು ಮಲ್ಲೇಶ್ವರ ದೇವಸ್ಥಾನ. ಇದರ ಅಧ್ಯಕ್ಷರು ನಮ್ಮ ಬಿ ಕೆ ಶಿವರಾಮ್ ಅವರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು. ಮತ್ತು ಇವತ್ತು ಕಾರ್ಯಕ್ರಮಕ್ಕೆ ಹರಿಪ್ರಸಾದ್ ಅವರು ಬಂದಿದ್ದಾರೆ, ಶರವಣ ಅವರು ಬಂದಿದ್ದಾರೆ, ಮತ್ತು ಇನ್ನೂ ಅನೇಕ ಹರಿಪ್ರಸಾದ್ ಅವರು ಹೇಳಿದೆ ಎಲ್ಲ ಮುಖಂಡರು ಕೂಡ ಎಲ್ಲ ಬಂದಿದ್ದಾರೆ. ಮತ್ತು ಕಡಲೆಕಾಯಿ ಪರಿಷೆ ಬೆಂಗಳೂರಲ್ಲಿ ನಡೆಯೋದು 2 ಕಡೆ. ಒಂದು ಇಲ್ಲಿ 9 ವರ್ಷದಿಂದ, ಇನ್ನೊಂದು 116 ವರ್ಷಗಳು ಇತಿಹಾಸ ಇರತಕ್ಕಂಥ ಬುಲ್ ಟೆಂಪಲ್ ರೋಡ್ ದೊಡ್ಡ ಗಣೇಶ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತೆ. ಅದು 17, 18 ಎರಡು ದಿನ ಅಂದ್ಕೊಂಡಿದ್ವಿ. ಈ ಸಲ 5 ದಿನಕ್ಕೆ ಎಕ್ಸ್ಟೆನ್ಷನ್ ಮಾಡಿದ್ದೀವಿ. ಇವರು 2 ದಿನ ಅಂತ ಪ್ಲ್ಯಾನ್ ಮಾಡಿದ್ದವರು 2 ದಿನ ಮುಂಚೆನೇ ವ್ಯಾಪಾರಿಗಳು ಬಂದಿದ್ದಾರೆ. ಮತ್ತು 2 ದಿನ ಆದಮೇಲೂ ಕೂಡ ಅಂದರೆ ಸುಮಾರು 1 ವಾರಗಳ ಕಾಲ ಇಲ್ಲೂ ಕೂಡ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಅಲ್ಲೂ ಅಷ್ಟೇ ಬಸವನಗುಡಿನಲ್ಲೂ ಕೂಡ
ಒಂದು 7-8 ದಿನ ಅಲ್ಲೂ ಕೂಡ ಕಾರ್ಯಕ್ರಮ ಇರುತ್ತೆ. ಈ ಬಾರಿ ಅಲ್ಲಿಗೆ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಮತ್ತು ಕಡಲೆಕಾಯಿ ತಿನ್ನೋರಿಗೆ ಮತ್ತು ಈ ಪರಸೆ ನೋಡೋರಿಗೆ ಮತ್ತು ದೇವಸ್ಥಾನ ಬಂದು ನೋಡ್ಕೊಂಡು ಹೋಗೋವಂಥವ್ರಿಗೆ ಮತ್ತು ವಿಶೇಷವಾಗಿ ಚಿಕ್ಕ ಮಕ್ಕಳು ಬೆಂಗಳೂರಲ್ಲೇ ಹುಟ್ಟು ಬೆಳೆದಂಥವ್ರು ಚಿಕ್ಕವರಿರ್ಬೋದು ದೊಡ್ಡವರಿರ್ಬೋದು ಈ ಥರದ ಪರಸೆಗಳು ನೋಡಿರೋಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಅವಕಾಶ ಇರುತ್ತೆ, ಈ ಥರದ್ದೆಲ್ಲ ನೋಡಿರೋದಿಲ್ಲ. ಇಲ್ಲದೇ ಇರ್ತಕ್ಕಂಥವ್ರಿಗೆ ಇದೊಂದು ಒಳ್ಳೆಯ ಅವಕಾಶ. ಎಲ್ಲರೂ ಬಂದು ಮತ್ತು ಇಲ್ಲಿ ಇದು ಪ್ಲಾಸ್ಟಿಕ್ ಮುಕ್ತ, ಪ್ಲಾಸ್ಟಿಕ್ ಬಳಸೋ ಹಾಗೆ ಇಲ್ಲ. ಸುಮಾರು 1,40,000 ಬ್ಯಾಗ್ಸು ಪೇಪರ್ ಬ್ಯಾಗ್ಸು ಉಚಿತವಾಗಿ ಎಲ್ಲ ವ್ಯಾಪಾರಿಗಳಿಗೆ ಕೊಟ್ಟಿದ್ದಾರೆ. ರೈತರು ಬಂದು ನೇರವಾಗಿ ಇಲ್ಲಿ ವ್ಯಾಪಾರ ಮಾಡ್ಬೋದು ಮತ್ತು ಯಾವುದೇ ಸುಂಕ ಇಲ್ಲ. ಮೊದಲೆಲ್ಲ ಅಲ್ಲೆಲ್ಲ ಸುಂಕ ಹಾಕೋರು, ಅದೆಲ್ಲ ಕೂಡ ತೆಗೆದುಹಾಕ್ಬಿಟ್ವಿ. ಇಲ್ಲೂ ಕೂಡ ಸುಂಕ ಇಲ್ಲ. ರೈತರ ಸ್ನೇಹಿ ಮತ್ತು ಪ್ಲಾಸ್ಟಿಕ್ಕು ನಿಷೇಧ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಬಿ ಕೆ ಶಿವರಾಮ್ ಅವರು, ಅವರ ತಂಡ ಮತ್ತು ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಹರಿಪ್ರಸಾದ್ ಅವ್ರಿಗೂ ಕೂಡ ಅಭಿನಂದನೆಗಳು. ಮತ್ತು ನಮ್ಮ ಶರವಣವರು ಬಂದಿದ್ದಾರೆ, ನಮ್ಮ ವಿಧಾನಸಭಾ ಅಭ್ಯರ್ಥಿಯಾಗಿದ್ದ ಅಯ್ಯಂಗಾರ್ ಅವರು ಕೂಡ ಬಂದಿದ್ದಾರೆ. ಎಲ್ಲರ ಸಹಕಾರದಿಂದ ಚೆನ್ನಾಗಿ ಆಗ್ತಾಯಿದೆ. ಒಂದು ನಮ್ಮ ಮುಜರಾಯಿ ಇಲಾಖೆಯಿಂದನೇ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಪ್ರತಿ ವರ್ಷ ಕೂಡ ಮಾಡ್ತೀವಿ. ಮತ್ತು ಇವ್ರಿಗೂ ಕೂಡ ನಮ್ಮ ಇಲಾಖೆ ವತಿಯಿಂದ ಅವರು ಎಷ್ಟು ಹಣ ಕೇಳಿದ್ರು ಅಷ್ಟು ಕೂಡ ಬಿಡುಗಡೆ ಮಾಡಿದ್ವಿ. ಜಾಸ್ತಿ ಏನಿಲ್ಲ, ಒಂದು 10 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಅಂತ ಹೇಳಿದರೆ ಬಿಡುಗಡೆ ಮಾಡಿದ್ದೀವಿ. ಇನ್ಯಾರಾದರೂ ಬೆಂಗಳೂರಲ್ಲಿ ಮಾಡ್ತೀವಿ ಅಂದರೆ ಅವ್ರಿಗೂ ಕೂಡ ಉತ್ತೇಜನ ಕೊಡ್ತೀವಿ. ಸರ್, ಇದು ಬಿಟ್ಟರೆ ಮಾಗಡಿಲಿ ಒಂದು ಕಡೆ ನಡೆಯುತ್ತೆ, ಬೆಂಗಳೂರು ಬಿಟ್ಟರೆ ಸಿಟಿಲಿ 2